ಕನ್ನಡಿಗ ಚಾನಲ್ ವೈಟಿಯಿಂದ ಡಾಕ್ಟರ್ ಎಸ್ ತಲ್ಲೂರು ಮಾಡುವ ವಂದನೆಗಳು. ಸ್ನೇಹಿತರೆ, ತಮ್ಮೆಲ್ಲರಿಗೂ ಸ್ವಾಗತ. ನಾನಿವತ್ತು ಕೇರಳ ರಾಜ್ಯದಲ್ಲಿ ನಡೆದಿರ್ತಕ್ಕಂಥ ಒಂದು ಸತ್ಯವಾದಂಥ ಘಟನೆಯನ್ನು ಆಧರಿಸಿದ ಸಂಚಿಕೆಯನ್ನು ಕನ್ನಡಿಗ ಚಾನಲ್ ವೈಟಿಯ ಸಮಸ್ತ ವೀಕ್ಷಕರಿಗೆ ಹಾಗೂ ಕರ್ನಾಟಕದ ಪ್ರತಿಯೊಬ್ಬರಿಗೂ ಕೂಡ ತಲುಪಿಸಲಿಕ್ಕೆ ಪ್ರಾಮಾಣಿಕವಾದಂಥ ಈ ಪ್ರಯತ್ನವನ್ನು ಮಾಡ್ತಾಯಿದ್ದೀನಿ. ಯಾಕಂದರೆ ಇದು ನಿಜಕ್ಕೂ ಕೂಡ ನಡೆದಿರ್ತಕ್ಕಂಥ ಘಟನೆ. 1995 ಇರ್ಬೋದು, ಮೋಸ್ಟ್ಲಿ ಇದು ನಡೆದಿರ್ತಕ್ಕಂಥ ಘಟನೆ. ಇದನ್ನು ನಾನು ಇವತ್ತು ಯಾಕೆ ಈ ಒಂದು ಸಂಚಿಕೆಯನ್ನು ಮಾಡ್ತಾ ಇದ್ದೇನಂತಂದರೆ, ನಾವು ಎಲ್ಲಾದರೂ ಪ್ರವಾಸಕ್ಕೆ ಹಾಗೂ ದೇವಸ್ಥಾನಗಳಿಗೆ ಅಲ್ಲಿ ಇಲ್ಲಿ ಏನು ಪ್ರೇಕ್ಷಣೀಯ ಸ್ಥಳಗಳಿಗೆ ಹೋಗಿರ್ತೀವಲ್ಲ, ಆ ಸಂದರ್ಭದಲ್ಲಿ ಎಷ್ಟೊಂದು ಜಾಗೃತರಾಗಿರ್ಬೇಕಂತಂದರೆ ಅಲ್ಲಿ ಇಲಾಖೆಯವರು, ಅಂದರೆ ಅರಣ್ಯ ಇಲಾಖೆ ಆಗಿರಲಿ, ಮತ್ತು ಯಾವ PWD ಇಲಾಖೆನೇ ಆಗಿರಲಿ, ಯಾವುದೇ ಒಂದು ಇಲಾಖೆಗಳು, ಫಾರೆಸ್ಟ್ ಇಲಾಖೆನೇ ಆಗಿರಲಿ, ಯಾವುದೇ ಒಂದು ಇಲಾಖೆಗಳು ಅಲ್ಲಿ ಮುಂದಕ್ಕೆ ಹೋಗಬೇಡಿ, ಅಲ್ಲಿ ಅಪಾಯ ಕಾದಿದೆ ಅಂಥೇಳಿ ಬರೆದಿರ್ತಾರಲ್ಲ, ಆ ಸಂದರ್ಭದಲ್ಲಿ ನೀವು ಯಾರೂ ಕೂಡ ಹೋಗಬೇಡಿ. ಯಾಕಂದ್ರೆ ನಿಜಕ್ಕೂ ಕೂಡ ಅಲ್ಲಿಯ ಒಂದು ಪರಿಸ್ಥಿತಿಯನ್ನು ಅವಲೋಕನ ಮಾಡಿ ಅವರು ಆ ಒಂದು ನಾಮಫಲಕವನ್ನು ಹಾಕಿರ್ತಾರೆ. ಒಂದು ರೀತಿಯಿಂದ ಹುಮ್ಮತನ ಮಾಡಿ ನಾವು ಅಲ್ಲಿ ಹೋದದ್ದೇ ಆತಂದರೆ ವಿಶೇಷವಾಗಿ ಕಷ್ಟಗಳನ್ನು ಆಹ್ವಾನ ಮಾಡಿದಂತೆ ಆಗಬಹುದು ಅನ್ನುವಂಥ ಒಂದು ಕಳಕಳಿಯ ವಿನಂತಿಯನ್ನು ಈ ಸಂದರ್ಭದಲ್ಲಿ ನಾನು ಎಲ್ಲರಿಗೂ ಕೂಡ ಮಾಡಿಕೊಳ್ತಾ ಇದ್ದೀನಿ. ಹೀಗಿರುವಾಗ ಮಂಜು ಮೆಹಲ್ ಅನ್ನುವಂಥದ್ದು ಕೇರಳ ರಾಜ್ಯದಲ್ಲಿ ಬರ್ತಿರ್ತಕ್ಕಂಥ ಒಂದು ಪಟ್ಟಣ. ಆ ಪಟ್ಟಣದಲ್ಲಿ ಸುಮಾರು 15ರಿಂದ 16 ಜನ ಫ್ರೆಂಡ್ಸ್, ಅಂದರೆ ಯುವಕರು ಪ್ರವಾಸಕ್ಕೆ ಹೋಗ್ಬೇಕಂತ ತೀರ್ಮಾನ ಮಾಡ್ತಾರೆ. ಅವರು ಯಾರೂ ಕೂಡ ಶ್ರೀಮಂತರ ಮಕ್ಕಳಲ್ಲ. ಅದರಲ್ಲೂ ಕೂಡ ಅವರು ತಮ್ಮ ದೈನಂದಿನ ಕೆಲಸ ಕಾರ್ಯಗಳನ್ನು ಮಾಡಿ ಜೀವನವನ್ನು ಮಾಡ್ತಿರ್ತಕ್ಕಂಥ ಯುವಕರು. ಹಾಗಿರುವಾಗ ಆ ಯುವಕರು, ಇಲ್ಲ ನಾವು ವರ್ಷದಲ್ಲಿ ಒಮ್ಮೆ ಆದರೂ ಕೂಡ ಪ್ರವಾಸವನ್ನು ಮಾಡಿದರಾಯಿತು, ಈ ಒಂದು ಜಂಜಾಟದ ಸಮಯದಿಂದ ನಾವು ಸ್ವಲ್ಪ ಉಲ್ಲಸಿತರಾಗಿ ಬರಬಹುದು ಅನ್ನುವಂಥ ಒಂದು ಕಾರಣದಿಂದ ಸ್ನೇಹಿತರೆಲ್ಲರೂ ಮಾತಾಡಿಕೊಂಡು ಅವರು ಮೊದಲು ಗೋವಾಕ್ಕೆ ಹೋಗ್ಬೇಕಂತ ಪ್ರಯತ್ನ ಮಾಡ್ತಾರೆ. ಗೋವಾಕ್ಕೆ ಹೋಗಿ ಅಲ್ಲಿ ಪ್ರವಾಸವನ್ನು ಮಾಡಿ ಬಂದರಾಯಿತು ಅಂತೇಳಿ ತೀರ್ಮಾನ ಮಾಡಿರ್ತಾರೆ. ಆದರೆ ಕೊನೆ ಕ್ಷಣದಲ್ಲಿ ಅವರ ಒಂದು ಪ್ರವಾಸದ ವಿಚಾರ ಬದಲಾವಣೆಯಾಗಿ ಕೊಡೈಕೆನಲ್ಗೆ ಹೋಗ್ಬೇಕಂತೇಳಿ ಅವರು ಮಾತಾಡ್ತಾರೆ. ಕೊಡೈಕೆನಲ್ಗೆ ಹೋಗ್ಬೇಕಂತಂದ್ರೆ ಇಬ್ಬರು ಹೋಗೋದಿಲ್ಲ, ಸುಮಾರು 16 ಜನ ಯುವಕರು ಹೋಗ್ತಾರೆ. ಹೋಗುವಾಗ ಒಬ್ಬ ಸುಭಾಷ್ ಅನ್ನುವಂಥ ಒಬ್ಬ ತರುಣ ಅವನ ಮನೆಯಲ್ಲಿ ಏನಾದರೂ ಸ್ವಲ್ಪ ದುಡ್ಡಿದೆ ಅಂತ ಕೇಳ್ತಂತ ಅವ್ರ ತಾಯಿಗೆ. ಅವಳು ಇಲ್ಲಪ್ಪ, ನನ್ನ ಕಡೆ ಇಲ್ಲ ಅಂತಂದಾಗ ಆದರೂ ಕೂಡ ಗೆಳೆಯರೇ ಅವನನ್ನು ಕರೆದುಕೊಂಡು ಹೋಗ್ತಾರೆ. ಸುಭಾಷ ನಿಜಕ್ಕೂ ಕೂಡ ಸಾಹಸ ಜೀವಿ. ಹೀಗಿರುವಾಗ ಅವನ ಒಂದು ಸಾಹಸವನ್ನು ಕೂಡ ನಾನು ಮುಂದೆ ಹೇಳಲಿಕ್ಕೆ ಬಯಸ್ತೀನಿ. ಹೀಗಿರುವಾಗ ಅವರೆಲ್ಲರೂ ಕೂಡಿ ವಾಹನದ ವ್ಯವಸ್ಥೆಯನ್ನು ಮಾಡಿಕೊಂಡು ಮೊದಲು ಕೊಡೈಕೆನಾಲ್ಗೆ ಹೋಗ್ತಾರೆ. ಹೋಗಿ ಅಲ್ಲಿ ಪ್ರೇಕ್ಷಣೀಯ ಸ್ಥಳಗಳನ್ನು ಹಾಗೂ ದೇವಸ್ಥಾನಗಳನ್ನು ಸಂದರ್ಶನ ಮಾಡಿ ಕೊನೆಗೆ ಒಂದು ಅರಣ್ಯ ಪ್ರದೇಶದಲ್ಲಿ ಬರ್ತಿರ್ತಕ್ಕಂಥ ಒಂದು ಭಯಾನಕವಾದಂಥ ಒಂದು ಪ್ರಪಾತವನ್ನು ನೋಡಿದರಾಯಿತು ಅನ್ನುವಂಥ ಒಂದು ಉದ್ದೇಶದಿಂದ ಅಲ್ಲಿ ಬರ್ತಾರೆ. ಬಂದಾಗ ಅಲ್ಲಿ ಅರಣ್ಯ ಇಲಾಖೆಯವರು ಅಲ್ಲಿ ಬೋರ್ಡನ್ನು ಕೂಡ ಹಾಕಿರ್ತಾರೆ. ಇಲ್ಲ, ಇಲ್ಲಿ ಮುಂದೆ ಹೋಗಬೇಡ್ರಿ, ಅಪಾಯ ಕಾದಿದೆ ಅನ್ನುವಂಥ ಒಂದು ಬೋರ್ಡನ್ನು ಹಾಕಿದರೂ ಕೂಡ ಇವರು ನಿರ್ಲಕ್ಷ್ಯ ಮಾಡಿ ಮುಂದೆ ಸಾಗಿ ಅವರು ಅಲ್ಲೇ ತಿರುಗಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಹೀಗಿರುವಾಗ ಅದೇ ಒಂದು ಸ್ಥಳದಲ್ಲಿ ಅವರು ಹುಚ್ಚಾಟವನ್ನು ಮಾಡ್ತಾ ಇರುವಾಗ ಸುಭಾಷ್ ಅನ್ನುವಂಥ ವ್ಯಕ್ತಿ ಆ ಒಂದು ಪ್ರಪಾತಕ್ಕೆ ಬೀಳ್ತಾನೆ. ಬಿದ್ದ ಮೇಲೆ ಅವನು ಸುಮಾರು 120 ಅಡಿಗಳಕ್ಕಿಂತ ಕೆಳಗೆ ಬೀಳ್ತಾನೆ. ಬಿದ್ದಂಥ ಸಮಯದಲ್ಲಿ ಅವನ ಜೊತೆಗೆ ಬಂದಂಥ ಎಲ್ಲ ಸ್ನೇಹಿತರು ಕೂಡ ಹಾರ್ತಾರೆ. ನಿಜಕ್ಕೂ ಕೂಡ ಪ್ರತಿಯೊಬ್ಬರು ಕೂಡ ಅಳ್ತಾರೆ. ಮತ್ತು ಸುಭಾಷ್ ಎಲ್ಲಿದೆ ಅಂತ ಕೇಳ್ತಾರೆ. ಸುಭಾಷನ ಸುಳಿವೇ ಕಾಣೋದಿಲ್ಲ. ಹೀಗಿರುವಾಗ ಆ ಕ್ಷಣದಲ್ಲಿ ಅವರಿಗೆ ಮುಂದೆ ದಿಕ್ಕವೇ ತೋಚದಂತಾಗಿ ಆಯಾ ಇಲಾಖೆಗಳಲ್ಲಿ ಹೋಗಿ ಪ್ರಯತ್ನ ಮಾಡಿ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾರೆ. ಪೊಲೀಸರು ಅಂಥ ಸ್ಥಳಕ್ಕೆ ಹೋಗಲಿಕ್ಕೆ ನಿಮಗೆ ಯಾರು ಹೇಳಿದರು ಅನ್ನುವಂಥ ಒಂದು ತಪ್ಪನ್ನು ಆ ಯುವಕರ ಮೇಲೆ ಹೊರಿಸಿ ಅವರನ್ನು ಸಿಕ್ಕಾಪಟ್ಟೆ ಬಡಿತಾರೆ. ಆದರೂ ಕೂಡ ಅವರು, ಇಲ್ಲ, ನಾವು ಹೋಗಿದ್ದು ತಪ್ಪು, ಆದರೂ ಕೂಡ ಈಗ ಇಂಥ ಅನಾಹುತ ಆಗಿದೆ, ದಯವಿಟ್ಟು ಬಂದು ನಮ್ಮ ಸ್ನೇಹಿತರನ್ನು ಬದುಕಿಸಿಕೊಡ್ರಿ ಅಂತೇಳಿ ಅಂಗಾಲು ಹಾಕಿದಾಗ ಅವರು ಕೂಡ ಅಲ್ಲಿ ಬರ್ತಾರೆ. ಬಂದಾಗ ಫಾರೆಸ್ಟ್ ಇಲಾಖೆಯವರು ಬರ್ತಾರೆ. ಆಮೇಲೆ
ಅಗ್ನಿಶಾಮಕ ದಳದವರು ಬರ್ತಾರೆ. ಬಂದು ಸತತ ಪ್ರಯತ್ನ ಮಾಡಿ ಇಲ್ಲ ಅವನನ್ನು ಸುಭಾಸನ ಒದರ್ತಾರೆ. ಸುಭಾಸ್ ಅಂತ ಒದರಿದರೂ ಕೂಡ ಸುಭಾಸನ ಒಂದು ಪ್ರತಿಧ್ವನಿ ಹಾಗೂ ಅವನ ಒಂದು ಇರುವಿಕೆಯನ್ನು ಖಾತ್ರಿಪಡಿಸಿಕೊಳ್ಳಲಾಗದೆ ಇನ್ನೇನು ಈ ಒಂದು ರಕ್ಷಣಾ ಕಾರ್ಯವನ್ನು ಮೊಟಕುಗೊಳಿಸಿ ಹೋದರಾಯಿತು ಅನ್ನುವಂಥ ಒಂದು ಪರಿಸ್ಥಿತಿಯಲ್ಲಿ ಇದ್ದಾಗ ಈ ಯುವಕರ ಗುಂಪಿನಲ್ಲಿ ಇರ್ತಕ್ಕಂಥ ಒಬ್ಬ ಯುವಕ ಇಲ್ಲ ನಾನು ಮನೆಗೆ ಹೋಗೋದಿಲ್ಲ, ಯಾಕಂದರೆ ಮನೆಗೆ ಹೋಗಿ ಅವರ ಮನೆಯವರಿಗೆ ನಾನು ಏನು ಹೇಳಲಿ, ಈ ಒಂದು ಪರಿಸ್ಥಿತಿಯಲ್ಲಿ ನಾವು ಹೋಗಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಮಾತನ್ನು ಹೇಳಿ ಇಲ್ಲ ನಾನಾದರೂ ಕೂಡ ಇಳಿದು ಅವನನ್ನು ಯಾವುದೇ ರೀತಿಯಿಂದನಾದರೂ ಜೀವಂತವಾಗಿ ಬದುಕಿಸ್ತೀನಿ, ನೀವು ನನಗೆ ಸಹಾಯ ಮಾಡಿರಿ ಅಂಥೇಳಿ ಅಂಗಲಾಚಿ ಬೇಡಿಕೊಂಡಾಗ ಎಲ್ಲರೂ ಕೂಡ ಆಹ್ವಾನ ಕೊಡಬೇಡ್ರಿ ನೀವು, ಯಾಕಂದರೆ ಈ ಥರ ಹುಚ್ಚಾಟ ಮಾಡೋದ್ರಿಂದನೇ ಸಾಕಷ್ಟು ಜನ ಅಲ್ಲಿ ಸತ್ತು ಹೋಗಿದ್ದಾರೆ. ಸುಮಾರು 16-17 ಜನ ಹೋಗಿದ್ದಾರೆ ಸತ್ತು. ಆಮೇಲೆ ಕೇಂದ್ರ ಸರ್ಕಾರದ ಸಚಿವರೊಬ್ಬರ ಸಂಬಂಧಿಕನೇ ಅಲ್ಲಿ ಬಿದ್ದು ಸತ್ತು ಹೋದರು. 15 ಲಕ್ಷ ರೂಪಾಯಿ ಬಹುಮಾನವನ್ನು ಕೊಡ್ತು ಅಂದರೂ ಕೂಡ ಅವನನ್ನು ಯಾರೂ ತೆಗಿಲಿಕ್ಕೆ ಸಾಧ್ಯ ಆಗದೇ ಇರತಕ್ಕಂಥ ಪರಿಸ್ಥಿತಿ ಇರುವಾಗ ಇಲ್ಲ ನೀನು ಈ ಒಂದು ಹಂತದಲ್ಲಿ ನಿನ್ನ ಪ್ರಯತ್ನವನ್ನು ಮಾಡಬೇಡ ಅನ್ನುವಂಥ ಮಾತನ್ನು ಪರಿಪರಿಯಾಗಿ ಹೇಳಿದರೂ ಕೂಡ ಇಲ್ಲ ನಾನು ಹೋಗಲೇಬೇಕು, ಸತ್ರು ಚಿಂತಿಲ್ಲ, ನಾನು ನನ್ನ ಸ್ನೇಹಿತನನ್ನು ಬದುಕಿಸಿಕೊಳ್ತೇನೆ ಅನ್ನುವಂಥ ಒಂದು ಉದ್ದೇಶದಿಂದ ಅವನು ಹೋಗಲಿಕ್ಕೆ ಮುಂದೆ ಬರ್ತಾನೆ. ಹಾಗಿದ್ದಾಗ ಅರಣ್ಯ ಇಲಾಖೆಯವರು ಹಾಗೂ ಅಗ್ನಿಶಾಮಕ ದಳದವರು, ಪೊಲೀಸ್ ಇಲಾಖೆಯವರು, ಅರಣ್ಯ ಇಲಾಖೆಯವರು ಎಲ್ಲರೂ ಕೂಡಿಕೊಂಡು ಅವನಿಗೆ ಒಂದು ರಕ್ಷಣೆಯ ಕವಚವನ್ನು ತೊಡಿಸಿ ಹಗ್ಗದ ಸಹಾಯದಿಂದ ಅವನನ್ನು ಕೆಳಗೆ ಇಳಿಸ್ತಾರೆ. ಕೆಳಗೆ ಇಳಿಸಿದ ಮೇಲೆ ಅವನು ಕಲ್ಲಿನ ಪೊಟರಿಯಲ್ಲಿ ಕಲ್ಲನ್ನು ಬಡಿಸಿಕೊಳ್ಳುತ್ತಾ ಹಾಗೂ ಹೀಗೂ 120 ಅಡಿಗಳಷ್ಟು ಮುಂದೆ ಕೆಳಗೆ ಹೋಗ್ತಾನೆ. ಆದಾಗ ಅವನು ಅಲ್ಲಿ ಇರ್ತಕ್ಕಂಥ ಪರಿಸ್ಥಿತಿಯನ್ನು ವಿವರಿಸಿ ಸುಭಾಸ್ ಕಾಣ್ತಾ ಇದ್ದಾನೆ ಅಂತ ಕೇಳಿದಾಗ ಇಲ್ಲ ಸುಭಾಸ್ ಕಾಣ್ತಾ ಇಲ್ಲ ಅನ್ನುವಂಥ ವಾಸ್ತವ ಸ್ಥಿತಿಯನ್ನು ಹೇಳ್ತಾನೆ. ಹಾಗಿದ್ದಾಗ 120 ಅಡಿಗಳಷ್ಟು ಸಾಗಿದ ಮೇಲೆ ಅಲ್ಲಿ ಇನ್ನೇನು ಅಲ್ಲಿ ಹಗ್ಗ ಅಲ್ಲಿಗೆ ಮುಗಿತೈತಿ. ಆದರೂ ಕೂಡ 120 ಅಡಿಗಳ ನಂತರ ಹೋಗಬೇಕಾದ್ರೆ ಆಕ್ಸಿಜನ್ ಕೊರತೆ ಆಗ್ತೈತಿ ಅಂಥೇಳಿ ಹೇಳ್ತಾರೆ ಇಲಾಖೆಯವರು. ಆದರೂ ಕೂಡ ಅವರು ಯಾವುದೇ ಪರಿಸ್ಥಿತಿಯಲ್ಲೂ ನಾನು ಹೋಗಲೇಬೇಕು, ಇನ್ನಷ್ಟು ಹಗ್ಗವನ್ನು ಹಚ್ಚಿ ನೀವು ಕೆಳಗೆ ಇಳಿಸ್ರಿ ನನ್ನನ್ನು ಅಂತೇಳಿ ಹೇಳಿದಾಗ ಮತ್ತೆ ಪ್ರಯತ್ನ ಮಾಡ್ತಾರೆ, ಹಗ್ಗ ಹಾಕ್ತಾರೆ. ಹಾಕಿ ಕೆಳಗೆ ಇಳಿಸಿದಾಗ ಅಲ್ಲಿ ಸುಭಾಸನ ನಿಸ್ತೇಜ ಶರೀರ ಕಾಣಿಸ್ತೈತಿ. ನಿಸ್ತೇಜ ಶರೀರ ಅಂದ್ರೆ ಉಸಿರಾಟ ಅಷ್ಟೇ ಇರ್ತೈತಿ. ಅವನ ಈ ಸ್ನೇಹಿತ ಹೋಗಿ ಸುಭಾಸ್ ಅಂಥೇಳಿ ಕರೆದಾಗ ಅವನು ಯಾರೋ ನನಗೆ ಬಂದು ಏನೋ ನನ್ನನ್ನು ಕೊಲೆ ಮಾಡಲಿಕ್ಕೆ ಬರ್ತಾ ಇದ್ದಾರೆ, ಇದು ದೆವ್ವ ಪಿಶಾಚಿ ಇರ್ಬೋದು ಅನ್ನುವಂಥ ಒಂದು ಸಂದೇಹದಿಂದ ಇಲ್ಲ ನಿನ್ನನ್ನು ಕೊಂದು ಬಿಡ್ತೇನೆ ಅಂತ ಹೇಳಿಕೆಯಿಂದ ಇವನ ಮೇಲೆ ಅವನು ಆಕ್ರಮಣ ಮಾಡಿಕೊಳ್ಳಲಿಕ್ಕೆ ಹೋಗ್ತಾನೆ. ಆವಾಗ ಅವನನ್ನು ಅಪ್ಪಿಕೊಂಡು ಸುಭಾಸ್ ನಾನು ನಿನ್ನ ಸ್ನೇಹಿತ ಅಂತ ಹೇಳಿದಾಗ ಅವನು ಸುಮ್ಮನಾಗ್ತಾನೆ. ಅಲ್ಲಿ ಹಗ್ಗವನ್ನು ಅವನಿಗೆ ಕಟ್ಟಿ ಅವನನ್ನು ಹಾಗೂ ಹೀಗೂ ಹೇಗೋ ಒಟ್ಟ ಅವನ ಪಾರು ಮಾಡಿಕೊಂಡು ಅವನು ಮೇಲೆ ಬರ್ತಾನೆ. ಬಂದಾಗ ಸುಭಾಸನ ಪ್ರಾಣ ಉಳಿತೈತಿ. ಹೀಗಿರುವಾಗ ಇಂಥ ಸಾಹಸದ ಕೆಲಸಕ್ಕೆ ಹಾಗೂ ಹುಂಬತನದ ಕೆಲಸಕ್ಕೆ ಯಾರೂ ಕೈ ಹಾಕೋಬೇಡ್ರಿ. ಯಾಕಂದ್ರೆ ಅವನ ತಾಯಿ ಎಷ್ಟೊಂದು ಬಡವರಿದ್ದರಂತಂದರೆ ಅವತ್ತಿನ ಕೆಲಸ ಮಾಡಿ ಅವತ್ತೇ ಹೊಟ್ಟೆ ತುಂಬಿಕೊಳ್ಳುವಂಥ ಪರಿಸ್ಥಿತಿಯಲ್ಲಿ ಇರ್ತಾರೆ. ಎಲ್ಲರೂ ಕೂಡ, ಇವನೊಬ್ಬನೇ ಅಲ್ಲ, ಸುಭಾಸ್ ಒಬ್ಬನೇ ಅಲ್ಲ, ಎಲ್ಲರೂ ಕೂಡ ಇರ್ತಾರೆ. ಹೀಗೆ ಪ್ರತಿಯೊಬ್ಬರ ಬಾಳಿನಲ್ಲಿಯೂ ಕೂಡ ಯಾವುದೇ ಕಾರಣಕ್ಕೂ ನಾವು ಅಚಾತುರ್ಯದ ಕೆಲಸಗಳನ್ನು ಮಾಡಬಾರ್ದು, ಹುಚ್ಚಾಟಗಳನ್ನು ಮಾಡಬಾರ್ದು. ಇಲಾಖೆಗಳು ಹಾಕಿಕೊಟ್ಟಂಥ ನಾಮಫಲಕಗಳನ್ನು ಉಲ್ಲಂಘಿಸಿ ನಾವು ಮುಂದೆ ಸಾಗಬಾರ್ದು. ಹಾಗೂ ಕಾನೂನಿನ ಕಟ್ಟುನಿಟ್ಟಿನ ಪಾಲನೆಯನ್ನು ಪ್ರತಿಯೊಬ್ಬರು ಕೂಡ ಮಾಡಬೇಕು. ಸಾರ್ವಜನಿಕರು ಇದನ್ನು ಅರಿತುಕೊಳ್ಬೇಕು. ಜೀವನ ಅಂತಂದರೆ ಪ್ರಾಣ, ಅದನ್ನು ದುಡ್ಡು ಕೊಟ್ಟು ಕೊಂಡ್ಕೊಳ್ಳಲಿಕ್ಕೆ ಬರೋಕ್ಕೆ ಸಾಧ್ಯವೇ ಇಲ್ಲ. ಅದನ್ನು ನಾವು ಜೋಪಾನವಾಗಿ ಕಾಪಾಡಿಕೊಂಡ್ರೆ ನಮಗೆ ಮುಂದಿನ ಭವಿಷ್ಯ ಉಜ್ವಲವಾಗಿರ್ತೈತಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸುವುದಕ್ಕೆ ತಪ್ಪೂರ್ವದಲ್ಲಿ ಇದು ಸತ್ಯ ಘಟನೆಯನ್ನು ನಿಮ್ಮ ಮುಂದೆ ಹೇಳ್ತಾ ಇದ್ದೇನೆ. ನಿಜಕ್ಕೂ ಕೂಡ ನೀವೆಲ್ಲರೂ ಕೂಡ ಈ ಒಂದು ಸತ್ಯ ಘಟನೆಗೆ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡದೇ ಇರತಕ್ಕಂಥವ್ರು ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಈ ಸಂಚಿಕೆಯನ್ನು ಪ್ರತಿಯೊಬ್ಬರಿಗೂ ಕೂಡ ಪ್ರವಾಸಿ ಸ್ಥಳಗಳಿಗೆ ಹೋಗ್ತಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಕೂಡ ತಲುಪಿಸ್ತೀರ ಅನ್ನುವಂಥ ಒಂದು ಉದ್ದೇಶದಿಂದ ಈ ಶಾಲೆ ಕಾಲೇಜುಗಳು ವಿದ್ಯಾರ್ಥಿಗಳಿಗೆ ತಲುಪಿಸ್ರಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸಿ ನಾಳಿನ ಸಂಚಿಕೆಯೊಂದಿಗೆ ತಮ್ಮ ಜೊತೆಗೆ ಹಾಜರಾಗ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ.